ಇನ್ನು ನಿನ್ನೆ ಆಗಿರುವಂಥ ಘಟನೆ ಇದೆ, ಅದಾಗಬಾರ್ದಾಗಿತ್ತು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದನ್ನು ಏನು ನಿಮ್ಗೆ ಗೊತ್ತಿರೋ ಹಾಗೆ 18 ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ರು. ಸೊ ಜನರ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ 35,000 ಜನ ಇರಬೇಕು, ಅಲ್ಲಿ 2.5-3 ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಬೆಟರ್ ಪ್ಲ್ಯಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ. ಮತ್ತು ಡೈರೆಕ್ಷನ್ಸ್, ನಿರ್ದೇಶನಗಳೇನಿದೆ ಅದನ್ನು ಇನ್ನೂ ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು. ಆದರೆ ಏನು ನಮ್ಮ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು. ಸೊ ಅದರಿಂದ ಇದು ಆಗಬಾರ್ದಂಥ ಅನಾಹುತ ಆಗಿದೆ. ಇದನ್ನು ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೇನು ಯಾವುದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕಂದರೆ ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ. ಏನೇ ಇದ್ರೂ ಕೂಡ ಸರ್ಕಾರ ಆ ಕುಟುಂಬದ ಜೊತೆ ಇದೆ. ಅವರ ಏನು ನಷ್ಟ ಇದೆ, ಅದೇ ತುಂಬಲಾರ್ದಂಥ ನಷ್ಟ ಇದೆ, ಪರಿಹಾರ ಕೂಡ ಘೋಷಣೆ ಆಗಿದೆ. ಬಟ್ ಇನ್ನು ಮುಂಬರುವ ದಿನಗಳಲ್ಲಿ ಇಂಥ ಘಟನೆ ಆಗಲಾರ್ದಂಗೆ ನೋಡ್ಕೊಳ್ಳುವ ಜವಾಬ್ದಾರಿ ಸರ್ಕಾರದಾಗ್ತದೆ. ಅದನ್ನು ನಾವು ಮಾಡ್ತೀವಿ. ಕೆಲ ಅಧಿಕಾರಿಗಳ ಸೂಚನೆಯನ್ನು ಸರ್ಕಾರ ತಿರಸ್ಕಾರ ಮಾಡಿದ್ರು ಅಂತ, ಆತಾತ್ರವಾಗಿ ಮಾಡಿದ್ದು, ಹರಿಯಾಗಿ ಮಾಡಿದ್ದು ಕೂಡ ಈ ಘಟನೆ ಕಾರಣ. ನೋಡಿ, ಯಾವ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಥವಾ ಏನು ಸಲಹೆ ಕೊಟ್ಟಿದ್ದಾರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದು ಜವಾಬ್ದಾರಿ ಸರ್ಕಾರ ಇದ್ದ ಮೇಲೆ ಇದನ್ನು ನಾವು ಸ್ವೀಕಾರ ಮಾಡಿ ಅದನ್ನು ನಾವು ಹೊಣೆಗಾರಿಕೆ ತಗೋಬೇಕಾಗ್ತದೆ. ನಾವೇನು ಕೇಂದ್ರ ಸರ್ಕಾರ ಥರ ಅಥವಾ ಬೇರೆ ರಾಜ್ಯ ಸರ್ಕಾರಗಳ ಥರ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೋತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂಥ ಡಿಫೆಂಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಅವರು, DCM ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು. ಜನರ ಹತ್ರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ. ಸೊ ಇದನ್ನು ಮುಂದೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅದ್ರ ಮೇಲೆ ಹೆಚ್ಚು ಗಮನ